ಕಾಯಿಕವಾದ ತಪಸ್ಸು, ವಾಚನಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸು. ಮೂರೂ ವಿಧವಾದಂತಹ ತಪಸ್ಸನ್ನ ಅತಿ ಉತ್ಕೃಷ್ಟ ರೀತಿಯಿಂದಾಗಿ ಮಾಡಿದಂತಹ ಮಹನೀಯರು. ಕಾಯಿಕವಾಗಿ ತಾವೇ ಸ್ವಯಂ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡಿದಂತಹ ಮಹಾನುಭಾವರು, ಮಾನಸಿಕವಾಗಿ ಎಷ್ಟು ಬಿಂಬರೂಪಿಯಾದಂತಹ ಭಗವಂತನ ಉಪಾಸನೆಯನ್ನು ಮಾಡಿದಂತಹ ಮಹಾನುಭಾವರು, ಇನ್ನು ಅನೇಕ ರೀತಿಯಾದಂತಹ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ಎಂತಹ ದೊಡ್ಡ ತಪಸ್ಸು ಅಂತಂದ್ರೆ ನಮಗೆ ಊಹಿಸ್ಲಿಕ್ಕೂ ಶಕ್ಯ ಇಲ್ಲ. ಇದೇ ವಿಷ್ಣು ತೀರ್ಥರೇ ಒಂದು ಕಡೆ ಹೇಳ್ತಾರೆ, ಯದು ತಾಪಸಲಭ್ಯ ಅನಂತ ಭವೈಸ್ತದುತೋ ಪರತತ್ವ ಮಿಹೈಕ ಪದ. ಅಂದ್ರೆ ಅವರು ಮಾಡಿದಂತಹ ಜೀವನದಲ್ಲಿ ದೊಡ್ಡ ತಪಸ್ಸು ಯಾವುದು ಅಂತಂದರೆ, ಅನಂತ ಜನ್ಮಗಳಲ್ಲಿ ಹೋಗಿ ತಪಸ್ಸನ್ನು ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಶ್ರೀಮಟ್ಟಿಕಾ ಕೃತ್ಪಾದರ ಒಂದು ಪದದಿಂದ ಬರ್ತದೆ. ಹಾಗಾದರೆ ಇಂತಹ ಒಂದು ಪದವನ್ನಲ್ಲ, ಇಡೀ ಶ್ರೀಮನ್ ನ್ಯಾಯಸುಧೆಯನ್ನ 108 ಬಾರಿ ತಾವು ಮಂಗಳವನ್ನ ಪಾಠವನ್ನ ಹೇಳಿ ಮಂಗಳವನ್ನ ಮಾಡಬೇಕು ಅಂತಂದರೆ ಅದು ಎಷ್ಟು ತಪಸ್ಸಿನ ರಾಶಿ ವಿಷ್ಣು ತೀರ್ಥ ಶ್ರೀಪಾದಂಗಳವರಲ್ಲಿ ಇತ್ತು. ಇದನ್ನು ನಾವು ಅರ್ಥವನ್ನ ಮಾಡಿಕೊಳ್ಳಬೇಕು. ಹಾಗಾದರೆ ಯಾವುದನ್ನ ತಮ್ಮ ಜೀವನದ ಉಸರನ್ನಾಗಿ ಇಟ್ಟುಕೊಂಡಂತಹ ಮಹಾನುಭಾವರು, ಅವರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತಹ ಒಂದು ವಿಷಯವನ್ನ ಶ್ರೀಮನ್ಯಾಯ ಸುಧೆಯಲ್ಲಿ ಬರುವಂತಹ ಒಂದು ದೇವರ ಮಹಿಮೆಯನ್ನ ತಿಳಿಸಿ ನನ್ನ ಪ್ರವಚನವನ್ನ ನಾನು ಮುಗಿಸ್ತೇನೆ. ವಿಷ್ಣು ತೀರ್ಥರ ಪಾದಾರವಿಂದಗಳಲ್ಲಿ ಅದನ್ನ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಮನ್ಯಾಯ ಸುಧೆಯಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ದೇವರ ಮಹಿಮೆಯನ್ನ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ತಾವು ತಿಳಿಸಿಕೊಡ್ತಾರೆ. ಏನದು? ಇವತ್ತು ನಾನು ಪ್ರವಚನ ಮಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಹಾಗಾದ್ರೆ ಕರ್ತೃತ್ವ ನಿಮಗೆ ಸ್ವತಂತ್ರವಾಗಿ ಕೇಳುವ ಶಕ್ತಿ ಇದೆಯಾ? ಅಥವಾ ಸ್ವತಂತ್ರವಾಗಿ ನನಗೆ ಹೇಳಲಿಕ್ಕೆ ಶಕ್ತಿ ಇದೆಯಾ? ನಾನು ಸ್ವಯಂ ಸ್ವತಂತ್ರವಾಗಿ ನಾನು ಕರ್ತ ಆಗ್ತೇನೋ ಆಗೋದಿಲ್ಲವೋ? ಇದು ಎಲ್ಲರಿಗೂ ಪ್ರಶ್ನೆ. ನಾನೇ ಸ್ವತಂತ್ರವಾಗಿ ಮಾಡ್ತೇನೆ ಅಂತನ್ನುವ ಬುದ್ಧಿ ಎಲ್ಲರಿಗೂ ಇರ್ತದೆ. ಹಾಗಾದ್ರೆ ನಾವು ಕರ್ತೃಗಳು ಹೌದೋ ಅಲ್ಲೋ? ತಿಂತೇವೆ, ಉಣ್ತೇವೆ, ಕೆಲಸ ಮಾಡ್ತೇವೆ, ಪ್ರವಚನ ಹೇಳ್ತೇವೆ, ಕೇಳ್ತೇವೆ. ಹಾಗಾದ್ರೆ ನಾವು ಕರ್ತೃಗಳು ಹೌದೋ ಅಲ್ಲೋ? ಶಾಸ್ತ್ರ ಪೂರ್ವ ಪಕ್ಷಿಕಾರರು ಹೇಳುತ್ತಾರೆ, ನಾವು ಕರ್ತೃಗಳೇ ಅಲ್ಲ, ಕರ್ತೃತ್ವ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಪೂರ್ವ ಪಕ್ಷ. ಯಾಕೆ ಅಂತಂದ್ರೆ ಇಲ್ಲಿ ಜೀವನಿಗೆ ಸರ್ವಥಾ ಕರ್ತೃತ್ವ ಇಲ್ಲ ಅಂತ ಹೇಳ್ತಿರೋ ಸಿದ್ಧಾಂತಿಗಳು, ಅಥವಾ ಕರ್ತೃತ್ವ ಇದೆ ಆದ್ರೆ ಆ ಜೀವ ಹೇಗೆ ಕೆಲಸ ಮಾಡ್ತಾನೆ ಅಂತಂದ್ರೆ ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ, ದೇವರ ಅಧೀನವಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಿರೋ. ಜೀವನಿಗೆ ನಮ್ಮಂತಹ ಪಾಮರರಿಗೆ ಸರ್ವಥಾ ನಮಗೆ ಕರ್ತೃತ್ವನೇ ಇಲ್ಲ, ನಮಗೇನೂ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಹಾಗೆ ಹೇಳಲಿಕ್ಕೆ ಬರಂಗಲ್ಲ. ಇದೇ ವೇದವ್ಯಾಸ ದೇವರೇ ಓಂ ಕರ್ತ ಶಾಸ್ತ್ರಾರ್ಥವತ್ವ ಅಂತನ್ನುವ ಸೂತ್ರದಲ್ಲಿ ಸ್ಪಷ್ಟವಾಗಿ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ತಾರೆ. ಆ ಸೂತ್ರದ ವಿರೋಧ ಬರಬೇಕಾಗ್ತದೆ. ಹಾಗಾದ್ರೆ ತಪ್ಪು. ಇಲ್ಲ, ನಮ್ಮಂತವರಿಗೆ ದೇವರ ಅಧೀನವಾದಂತಹ ಕರ್ತೃತ್ವ ಇದೆ, ದೇವರ ಅಧೀನವಾಗಿ ನಾವು ಕೆಲಸವನ್ನ ಮಾಡ್ತೇವೆ ಅಂತಂದ್ರೆ ಅದು ತಪ್ಪು. ಯಾಕೆ? ದೇವರ ಅಧೀನವಾಗಿ ಕೆಲಸ ಮಾಡ್ತೇವೆ ಅಂತಂದ್ರೆ ಸಮಸ್ಯೆ ಏನು ಗೊತ್ತಾ? ಕೃಷ್ಣ ಪ್ರಸಕ್ತಿ ನಿರವಯವತ್ವ ಶಬ್ದ ಕೋಪೋವ. ಒಂದು ವಿಚಿತ್ರ ಶಿವದಾಚಾರ್ಯರು ಈ ಮಹಿಮೆಯನ್ನ ಬಹಳ ಅದ್ಭುತವಾದ ದೇವರ ಮಹಿಮೆಯನ್ನ ತಿಳಿಸಿಕೊಡ್ತಾರೆ. ಏನದು? ಒಂದು ಹುಲ್ಲನ್ನ ಎತ್ತುತ್ತೇವೆ, ಒಂದು ಹುಲ್ಲನ್ನ ನಾನು ಎತ್ತುತ್ತೇನೆ ಅಂತಂದಾಗ ಆ ಹುಲ್ಲನ್ನ ಎತ್ತಬೇಕಾದ್ರೆ ಒಟ್ಟಾರೆ ಜೀವನಿಗೆ ಇರುವಂತಹ ಸಂಪೂರ್ಣ ಶಕ್ತಿಯನ್ನ ಹಾಕಿ ಆ ಹುಲ್ಲನ್ನ ಎತ್ತಬೇಕು. ಯಾಕ್ರಿ ಸ್ವಲ್ಪ ಶಕ್ತಿ ಹಾಕಿ ಎತ್ತಿವಲ್ಲ? ಒಂದು ಹತ್ತಿಯನ್ನ ಒಂದಿಷ್ಟು ತೆಗೆದು ಬ್ಯಾರೆ ಮಾಡಿ ಇಡಬಹುದು. ಹಾಗೆ ಜೀವನ ಗುಣಧರ್ಮಗಳನ್ನ ಬ್ಯಾರೆ ಬ್ಯಾರೆ ಮಾಡಿ ಇಷ್ಟು 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 ಅಂತ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕೆ ಅಂತಂದ್ರೆ ಅವ ನಿರಂಶ, ಅವನೊಳಗೆ ಭಾಗವನ್ನ ಅಂಶವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಒಂದು ಹುಲ್ಲು ಕಡ್ಡಿ ಎತ್ತುತ್ತಾನೆ ಅಂತಂದ್ರೆ ಉಷ್ಟು ಶಕ್ತಿ ಪ್ರಯೋಗ ಮಾಡ್ತಾನೆ, ಅನುಭವ ವಿರೋಧ. ಯಾಕೆ ಅಂತಂದ್ರೆ ಹುಲ್ಲು ಕಡ್ಡಿ ಎತ್ತೀವಿ, ನೆಕ್ಸ್ಟ್ ಒಂದು ಕೊಡ ಎತ್ತೀವಿ, ಅದಾದ್ಮೇಲೆ ಒಂದು ಹಂಡೆ ಎತ್ತೀವಿ. ಉಷ್ಟು ಶಕ್ತಿ ಹುಲ್ಲು ಕಡ್ಡಿ ಎತ್ತಬೇಕಾದ್ರೆ ಖಾಲಿ ಆಗಿತ್ತು ಅಂತಂದ್ರೆ ಮುಂದೊಂದು ಕಲ್ಲು ಎತ್ತಲಿಕ್ಕೆ ನಮಗೆ ಶಕ್ತಿ ಇರಬಾರ್ದಾಗಿತ್ತು. ಹಾಗಾದರೆ ಉಷ್ಟು ಶಕ್ತಿ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನ ಇಲ್ರಿ ಸ್ವಲ್ಪ ಶಕ್ತಿ ಪ್ರಯೋಗ ಮಾಡ್ತಾನೆ ಅಂತಂದ್ರೆ
ನಿರಂಶ, ಅವನಿಗೆ ಅಂಶನೇ ಇಲ್ಲ ಅಂತ ಶ್ರುತಿ ಹೇಳುತ್ತದೆ. ಹಾಗಾದ್ರೆ ಕೃಷ್ಣ ಪ್ರಸಕ್ತಿ ನಿರವಯವತ್ವ ಶಬ್ದ, ಅದರ ಕೋಪ ಅಂತಂದ್ರೆ ವಿರೋಧ ಬರ್ತದೆ. ಮತ್ತೆ ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿಕೊಂಡಾಗ ಅನೇಕ ರೀತಿಯಾದ ಅದರ ಸಮಾಧಾನಗಳನ್ನ ಕೊಟ್ಟು ಕೊನೆಗೆ ಈ ರೀತಿಯಾದ ಪೂರ್ವಪಕ್ಷ ಅಂತನ್ನೋದು ಬಂದಾಗ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಅವತರಣಿಕೆಯನ್ನು ಕೊಟ್ಟು ಶ್ರೀಮದ್ ಆಚಾರ್ಯರ ಒಂದು ಅದ್ಭುತವಾದಂತಹ ಅನುವ್ಯಾಖ್ಯಾನವನ್ನು ಉದಾಹರಿಸ್ತಾರೆ. ಅನೌಷಸ್ಯಾಪಿ ಜೀವಸ್ಯ ಕಿಂಚಿತ್ ಸಾಮರ್ಥ್ಯ ಯೋಜನಾ ಕಾರ್ಯೇಶು ಯಃ ಕರೋತ್ಯರ್ಥ ನಮಸ್ತಸ್ಮೈ ಸ್ವಯಂಭುವೆ. ಏನದು ದೇವರ ಅಚಿಂತ್ಯದ್ಭುತವಾದಂತಹ ಶಕ್ತಿ ಅಂತಂದ್ರೆ ಎರಡನೇ ಪಕ್ಷ. ಜೀವನಿಗೆ ಕರ್ತೃತ್ವ ಇದೆ, ನಮ್ಮಂತವರಿಗೆಲ್ಲ ಕರ್ತೃತ್ವ ಇದೆ. ಆದ್ರೆ ಕರ್ತೃತ್ವ ಹೇಗಿದೆ? ಪರಮಾತ್ಮನ ಅಧೀನವಾದಂತಹ ಕರ್ತೃತ್ವ. ಸ್ವತಃ ಸಣ್ಣ ಕೂಸಿದ್ದಂತೆ, ಸಣ್ಣ ಕೂಸಿಗೆ ಊಟ ಮಾಡ್ತದೆ, ಊಟ ಮಾಡ್ಲಿಕ್ಕೆ ಅದು ಕರ್ತ ಹೌದೋ ಅಲ್ಲೋ? ಹೌದು. ಆದ್ರೆ ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಬರ್ತದ? ತಾಯಿ ತಂದೆ ಯಾರೋ ಉಣಿಸಿದ್ರೆ ಉಣ್ತದೆ ಹೊರತು ಸ್ವತಂತ್ರವಾಗಿ ಉಣ್ಲಿಕ್ಕೆ ಕೂಸಿಗೆ ಬರೋದಿಲ್ಲ. ಆದ್ರೆ ಕೂಸು ಉಣ್ತದೆ, ಕರ್ತ ಹೌದು. ಹಾಗೆ ನಾವೆಲ್ಲರೂ ದೇವರ ಮುಂದೆ ಸಣ್ಣ ಕೂಸಿದ್ದಂತೆ. ಆಯ್ತ್ರಿ, ದೇವರೇನೋ ಎಲ್ಲಾ ಕೆಲಸ ಮಾಡ್ತಾನೆ. ಮತ್ತೆ ನಿರವಯವತ್ವ ಶಬ್ದಕೋಪ ಮತ್ತೆ ಹೇಗೆ ಅಂತಂದ್ರೆ ಅನೌಷಸ್ಯಾಪಿ, ಯದ್ಯಪಿ ಹತ್ತಿ ಒಳಗೊಂದಿಷ್ಟು ತೆಗೆದಿಡಬಹುದು, ಒಂದು ಕಲ್ಲು ಬಂಡೆ ಕೊಟ್ಟು ಇದ್ರೊಳಗಿನ ಸ್ವಲ್ಪ ಕೈಲಿ ಬಿಡಿಸಿ ಕೊಡ್ರಿ, ಬರೋದಿಲ್ಲ. ನಮಗೆ ಯಾಕ್ರಿ ಬರೋದಿಲ್ಲ ಅಂತಂದ್ರೆ ನಾವು ಅಸ್ವತಂತ್ರರು. ಅಸ್ವತಂತ್ರರಾದಂತಹ ನಮ್ಮಂತವರಿಗೆ ಏನೂ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ದೇವರು ನಮ್ಮೊಳಗೆ ವಿಭಾಗ ಮಾಡ್ಲಿಕ್ಕೆ ಜೀವನಲ್ಲಿ ಬರದೇ ಇದ್ದರೂ ಅಘಟಿತ ಘಟನಾ ಸಮರ್ಥನಾದಂತಹ ದೇವರು ಎಂತಹ ಕಾರುಣ್ಯ ಅಂತಂದ್ರೆ, ಹುಲ್ಕಡ್ಡಿ ಎತ್ತಲಿಕ್ಕೆ ಸ್ವಲ್ಪ ಶಕ್ತಿ, ಒಂದು ಕೆಲಸ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಶಕ್ತಿ, ಹೀಗೆ ಆಯಾ ಕೆಲಸಗಳಿಗೆ ಬೇಕಾಗುವಂತಹ ಅಷ್ಟಷ್ಟೇ ಶಕ್ತಿಯನ್ನ ದೇವರು ನಮ್ಮಿಂದ ಬೇರ್ಪಡಿಸಿ ಆ ಕೆಲಸ ಮುಗಿದಾದ ಮೇಲೆ ಮತ್ತೊಂದನ್ನು ಹಂಚ್ತಾನೆ ವಾಪಸ್ ಜೀವನಿಗೆ. ಇದನ್ನ ಸ್ವತಂತ್ರನಾದ ದೇವರನ್ನ ಹೊರತುಪಡಿಸಿದರೆ ಇನ್ನು ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ದೇವರ ಅದ್ಭುತವಾದಂತಹ ಗುಣ ಅಂತ ಹೇಳಿ ಶ್ರೀಮನ್ ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟದ್ದನ್ನ ಅನುವ್ಯಾಖ್ಯಾನದಲ್ಲಿ. ಇಂತಹ ಪರಮ ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ನಾವು ಸ್ವತಂತ್ರವಾಗಿ ಕಾರ್ ಮಾಡ್ಕೊಂಡು ಬಂದ್ವಿ, ಸ್ವತಂತ್ರವಾಗಿ ಕೂತ್ವಿ, ಸ್ವತಂತ್ರವಾಗಿ ಕೇಳಿದ್ವಿ. ಇದು ಯಾವುದೂ ಸ್ವತಂತ್ರವಾಗಿ ನಡೆಯೋದಿಲ್ಲ. ನಾವೆಲ್ಲರೂ ಕೇವಲ ಗಡಿಯಾರ ಇದ್ದಂತೆ. ಆದರೆ ಗಡಿಯಾರದ ಹಿಂದೆ ಇರುವಂತಹ ಒಂದು ಶೆಲ್, ಅದು ಹಾಕಿದಾಗ ಮಾತ್ರ ಅದು ತಿರುಗ್ತದೆ. ನೋಡೋರಿಗೆ ಏನ್ ಕಾಣಿಸ್ತದೆ? ಗಡಿಯಾರ ತಿರುಗ್ತಾ ಇದೆ, ಆದ್ರೆ ಗಡಿಯಾರ ತಿರುಗುತ್ತಾ ಇಲ್ಲ. ಅದ್ರ ತಿರುಗಬೇಕು ಅಂದ್ರೆ ಹಿಂದೆ ಶಕ್ತಿ ಹೇಗಿದೆಯೋ ಹಾಗೆ ನಮ್ಮೆಲ್ಲರ ಅಂತರ್ಯಾಮಿಯಾಗಿ ನಿಂತು ಮುಖ್ಯ ಪ್ರಾಣದೇವರು ಭಗವಂತ ನಿಂತು ಈ ಎಲ್ಲ ಕಾರ್ಯಗಳನ್ನ ತಾವು ಮಾಡಿಸಿ ನಮಗೆ ಅನುಗ್ರಹವನ್ನ ಮಾಡಬೇಕು ಅಂತ ದೇವತೆಗಳು ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಈ ಒಂದು ಸನ್ನಿಧಾನದಲ್ಲಿ ಪರಮ ಪವಿತ್ರವಾದಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಯತ್ಕಿಂಚಿತ್ ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಅವಕಾಶವನ್ನು ಕೊಟ್ಟಂತಹ ಪೂಜ್ಯ ಆಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಉಪಸ್ಥಿತರಿರುವ ವಿದ್ವಾಂಸರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಹರಯೇ ನಮಃ.